ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ರಾಯರ ಅಕ್ಷತೆಯನ್ನು ತಲೆಗೆ ಹಾಕಿಕೊಂಡ ನಂತರ ಏನು ಮಾಡಬೇಕು? ಈ ರಾಯರ ಅಕ್ಷತೆಯನ್ನು ನಾವು ಪ್ರತಿದಿನ ಅಂದರೆ ಪೂಜೆ ಮುಗಿದ ನಂತರ ಸ್ವಲ್ಪ ಅಕ್ಷತೆಯನ್ನು ತಲೆಗೆ ಹಾಕಿಕೊಳ್ಳಿ. ಈ ಮನೆಯ ದೇವರ ಕೋಣೆಯಲ್ಲಿ ರಾಯರ ಫೋಟೋ ಎದುರು ಒಂದು ಸಣ್ಣ ಬಟ್ಲಲ್ಲಿ ಈ ಅಕ್ಷತೆಯನ್ನು ಇಡಿ. ಈ ಮನೆ ಮಂದಿ ಯಾವುದಾದರೂ ಒಂದು ಮುಖ್ಯ ಕೆಲಸಕ್ಕೆ ಹೊರಡುವಾಗ ಇದನ್ನು ನೀವು ತಲೆ ಮೇಲೆ ಹಾಕಿಕೊಂಡು ಹೋಗಿ. ಸ್ವಲ್ಪ ಅಕ್ಷತೆ ಮನೆಯ ಅಕ್ಕಿ ಅಂದರೆ ಇಡುವ ಪಾತ್ರೆಯಲ್ಲಿ ಹಾಕಿ, ಹಣ ಇಡುವ ಜಾಗದಲ್ಲಿ ಇಡಿ. ಸಣ್ಣ ಕಾಗದ ಅಥವಾ ಬಟ್ಟಲಿನಲ್ಲಿ ಈ ಅಕ್ಷತೆಯನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಈ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ಶಾಶ್ವತವಾಗಿ ಸಕಾರಾತ್ಮಕತೆ ಸಿದ್ಧಿಸುತ್ತೆ, ಅಂದರೆ ನೆಲೆಸುತ್ತೆ. ರಾಯರನ್ನು ನಂಬಿದ್ರೆ ಎಲ್ಲ ಕಷ್ಟಗಳು ನಿಮಗೆ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಮತ್ತು ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಇರುವವರಿಗೆ ಇಲ್ಲಾಂದರೆ ಕೆಲವಷ್ಟು ಜನರಿಗೆ ಮಾತ್ರ ಕೋಪ ಬರುತ್ತಾ? ಹಾಗಾದರೆ ನೋಡೋಣ ಬನ್ನಿ ಏನು ಅಂತ, ಇದಕ್ಕೆ ಪರಿಹಾರ, ಇದಕ್ಕೆ ಕಾರಣ ಮತ್ತು ಈ ಒಂದು ಸರಳ ಪರಿಹಾರಗಳು ಇಲ್ಲಿವೆ. ಅದರಲ್ಲೂ ಕೂಡ ಈ ಅಮಾವಾಸ್ಯೆ ದಿನ ಹೆಚ್ಚು ಕೋಪ ಬರಲು ಏನಪ್ಪ ಕಾರಣ? ಈ ಅಮಾವಾಸ್ಯೆಯ ದಿನ ಚಂದ್ರನ ಪ್ರಭಾವ ಕ್ಷೀಣಿಸುವುದರಿಂದ ಮನಸ್ಸಿನಲ್ಲಿ ಏರುಪೇರು ಆಗುವುದು ಜಾಸ್ತಿ ಮತ್ತು ಕೋಪ ಜಾಸ್ತಿಯಾಗುವುದು ಇಲ್ಲಿ ಸಹಜ. ಆದಷ್ಟು ಮೌನವ್ರತ ಮಾಡಿ ಈ ಧನಾತ್ಮಕ ಆಲೋಚನೆಯನ್ನು ಮಾಡಿ ನೀವು, ಮತ್ತು ಈ ಧ್ಯಾನ ಮಾಡಿ, ಶಿವನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸ ಆದಷ್ಟು ನೀವು ಪಠಿಸಿ. ಮಾನಸಿಕ ನೆಮ್ಮದಿಗಾಗಿ ಆದಷ್ಟು ನೀವು ದೇವಸ್ಥಾನಗಳಿಗೆ ಹೋಗಿ. ತುಂಬಾ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಅಭಿವೃದ್ಧಿ ಹೊಂದಿರ, ಪ್ರಗತಿ, ಯಶಸ್ಸು ನಿಮ್ಮದಾಗುತ್ತೆ. ಬನ್ನಿ ಇವಾಗ ಈ ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಒಂದು ಜುಲೈ 2026 ಮಹತ್ತರದ ಒಂದು ಬದಲಾವಣೆ ಮತ್ತು ಸುವರ್ಣಾವಕಾಶ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಕೋನದಿಂದ ಮತ್ತು ಬ್ರಹ್ಮಾಂಡದ ಗ್ರಹಗತಿಗಳ ಆಧಾರದ ಮೇಲೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶಿಷ್ಟ ಸ್ವಭಾವ ಮತ್ತು ಕಾಲಾವಧಿ ಇರುತ್ತೆ. ವೇದ ಉಪನಿಷತ್ತುಗಳಲ್ಲಿ ಒಂದು ಸುಂದರವಾದ ಮಾತಿದೆ, ಅಜ್ಗರ್ ಕರೆ ನಾ ಚಾಕ್ರಿ, ಪಂಚಿ ಕರೆ ನಾ ಕಾಮ್, ದಾಸ್ ಮಲುಕ ಕಹೆ ಗಯೆ ಸಬ್ದೆ ದಾತಾ ರಾಮ್. ಈ ಮಾತಿನ ಅರ್ಥ ಸೋಮಾರಿತನದಿಂದ ಇರಬೇಕು ಎಂದಲ್ಲ, ಬದಲಾಗಿ ನಮ್ಮ ಜಾತಕದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಗ್ರಹಗತಿಗಳ ಸ್ಥಿತಿ ನಮ್ಮ ಪರವಾಗಿದ್ದಾಗ ನಾವು ಮಾಡುವ ಸಣ್ಣ ಪ್ರಮಾಣದ ಈ ಕಠಿಣ ಪರಿಶ್ರಮವು ಕೂಡ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಆದರೆ ಅದೇ ಗ್ರಹಗತಿಗಳು ನಮಗೆ ಪೂರಕವಾಗಿಲ್ಲದಿದ್ದಾಗ ಹಗಲಿರುಳು ಎನ್ನದೆ ಎಷ್ಟು ಕಷ್ಟಪಟ್ಟರೂ ನಿರೀಕ್ಷಿತ ಫಲಿತಾಂಶ ಸಿಗೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಜುಲೈ 2026 ಈ ಪವಿತ್ರ ತಿಂಗಳು ಯಾರ ಪರವಾಗಿದೆ ಮತ್ತು ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂಬ ಪ್ರಶ್ನೆಗೆ ಸಿಗುವ ಏಕೈಕ ಉತ್ತರ ಸಿಂಹರಾಶಿ. ಸಿಂಹರಾಶಿಯವರು ಹುಟ್ಟಿನಿಂದಲೇ ಅದ್ಭುತ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವರು ಯಾವುದೇ ಕಠಿಣ ಪರಿಸ್ಥಿತಿಗೂ ಹೆದರಿ ಶರಣಾಗುವವರು ಅಲ್ಲವೇ ಅಲ್ಲ. ಬದಲಾಗಿ ತಮ್ಮ ಅದಮ್ಯ ಸಾಹಸದಿಂದ ಪರಿಸ್ಥಿತಿಯನ್ನೇ ತಮಗೆ ತಕ್ಕಂತೆ ಬದಲಾಯಿಸುವ ಶಕ್ತಿ ಹೊಂದಿದ್ದಾರೆ. ಎಂದಿಗೂ ಜನಸಂದಣಿಯಲ್ಲಿ ಒಬ್ಬರಾಗಿ ಇರಲು ಇಷ್ಟಪಡದ ಇವರ ಮನಸ್ಸಿನಲ್ಲಿ ಸದಾ ಏನಾದರೂ ಸಾಧಿಸಲೇಬೇಕು ಎಂಬ ಮಹತ್ವಾಕಾಂಕ್ಷೆಯ ಜ್ವಾಲೆ ಉರಿಯುತ್ತಿರುತ್ತೆ. ಈ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ಮುಖ್ಯ ಉದ್ದೇಶ ಕೇವಲ ಹಣ ಗಳಿಸುವುದು ಅಥವಾ ಪ್ರೇಮ ಜೀವನ ಮಾತ್ರವಲ್ಲ. ಈ ತಿಂಗಳ ಅತ್ಯಂತ ಪ್ರಮುಖ ವಿಷಯವೆಂದರೆ ಅವಕಾಶ. ಹೌದು, ಗ್ರಹಗಳ ಮಹಾ ಸಮ್ಮಿಲನವು ನಿಮ್ಮ ಪಾಲಿಗೆ ಒಂದು ಅತ್ಯುನ್ನತ ಸುವರ್ಣಾವಕಾಶವನ್ನು ಸೃಷ್ಟಿ ಮಾಡಿದೆ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಖಚಿತ, ಆದರೆ ಅದನ್ನು ನೀವು ಸರಿಯಾದ ಸಮಯಕ್ಕೆ ಗುರುತಿಸಿ ಗಟ್ಟಿಯಾಗಿ ಹಿಡಿದುಕೊಳ್ತೀರಾ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯದೇವನು ಜುಲೈ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಭಾವದಲ್ಲಿ ಗೋಚರಿಸಲಿದ್ದಾನೆ. ಜ್ಯೋತಿಷ್ಯದಲ್ಲಿ 11ನೇ ಮನೆಯನ್ನು ಇಚ್ಛಾಪೂರ್ತಿಯ ಸ್ಥಾನ, ಉನ್ನತ ಮಟ್ಟದ ಸಂಪರ್ಕಗಳು ಮತ್ತು ಸ್ನೇಹಿತರ ಬೆಂಬಲವನ್ನು ಸೂಚಿಸುವ ಅತ್ಯಂತ ಮಂಗಳಕರ ಸ್ಥಾನ ಎಂದು ಪರಿಗಣಿಸಲಾಗುತ್ತೆ.
ಸೂರ್ಯನು ಜುಲೈ 16ರವರೆಗೆ ಇದೇ ಸ್ಥಾನದಲ್ಲಿ ಇರಲಿದ್ದು ತದನಂತರ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಹೀಗಾಗಿ ಜುಲೈ 16ರವರೆಗಿನ ಮೊದಲ 15 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ್ದು ಆಗಿರಲಿದೆ. ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಪ್ರಭಾವಿ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳ ಒಡನಾಟದಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳುತ್ತವೆ. ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಹಳೆಯ ವ್ಯಾವಹಾರಿಕ ಸಂಪರ್ಕಗಳು ಈ ಸಮಯದಲ್ಲಿ ಲಾಭವನ್ನು ತಂದುಕೊಡಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ದೊಡ್ಡ ಪ್ರಸ್ತಾವನೆ ಅಥವಾ ಜವಾಬ್ದಾರಿ ನಿಮ್ಮ ಕೈ ಸೇರಲಿದೆ. ನಿಮ್ಮ ವ್ಯಕ್ತಿತ್ವದ ಪ್ರಭಾವ ಹೆಚ್ಚಾಗಲಿದ್ದು ಸಮಾಜದಲ್ಲಿ ಗೌರವ ಆದರಗಳು ವೃದ್ಧಿಯಾಗಲಿವೆ. ಬ್ರಹ್ಮಾಂಡದಲ್ಲಿ ಗ್ರಹಗಳು ನಮಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುವಾಗ ಅದೇ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ಸಹ ನೀಡುತ್ತವೆ. ಸಿಂಹ ರಾಶಿಯ ಪಾಲಿಗೆ ಬುಧ ಗ್ರಹವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏಕೆಂದರೆ ಬುಧನು ನಿಮ್ಮ ಜಾತಕದಲ್ಲಿ 2ನೇ ಮನೆ ಅಂದರೆ ಧನಭಾವ ಮತ್ತು 11ನೇ ಮನೆ ಲಾಭಭಾವ ಎರಡಕ್ಕೂ ಅಧಿಪತಿಯಾಗಿದ್ದಾನೆ. ಅಂದರೆ ನಿಮ್ಮ ಸಂಪತ್ತು ಮತ್ತು ಆದಾಯದ ಸಂಪೂರ್ಣ ನಿಯಂತ್ರಣ ಈ ಬುಧನ ಕೈಯಲ್ಲಿ ಇದೆ. ಆದರೆ ಜುಲೈ ತಿಂಗಳಿನಲ್ಲಿ ಬುಧ ಗ್ರಹವು ವಕ್ರ ಚಲನೆಯಲ್ಲಿದ್ದಾನೆ ಮತ್ತು ಸೂರ್ಯನ ಸಾಮೀಪ್ಯದಿಂದಾಗಿ ಅಸ್ತಂಗತನಾಗಿದ್ದಾನೆ. ಅಂದರೆ ಜ್ಯೋತಿಷ್ಯದ ಆಳವಾದ ಅರ್ಥ, ನಿಮಗೆ ಧನಲಾಭದ ಯೋಗಗಳು ಅತ್ಯಂತ ಪ್ರಬಲವಾಗಿದ್ದರೂ ಸಹ ನಿಮ್ಮ ತಪ್ಪು ನಿರ್ಧಾರಗಳಿಂದ ಅಥವಾ ಆತುರ ಪಡುವುದರಿಂದ ಆ ಲಾಭವು ನಿಮ್ಮ ಕೈಗೆ ಬಂದು ಕೈತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ. ಜುಲೈ 24ರವರೆಗೆ ಕಠಿಣ ನಿಯಮಗಳು. ತಿಂಗಳ ಮೊದಲ 24 ದಿನಗಳ ಕಾಲ ಯಾವುದೇ ರೀತಿಯ ದೊಡ್ಡ ಹಣಕಾಸಿನ ಹೂಡಿಕೆಗಳನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕನಿಷ್ಠ 100 ಬಾರಿ ಯೋಚಿಸಿ. ಶೇರ್ ಮಾರುಕಟ್ಟೆ ಆಗಿರ್ಬೋದು ಅಥವಾ ಈ ಒಂದು ಕ್ರಿಪ್ಟೋ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹಣ ಹಾಕುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಈ ಹೊಸ ಪಾಲುದಾರಿಕೆ ಅಂತೂ ಬೇಡ. ಈ ಅವಧಿಯಲ್ಲಿ ಹೊಸದಾಗಿ ಯಾವುದೇ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೆ ನೀವು ಪ್ರವೇಶಿಸಬೇಡಿ. ಯಾರನ್ನಾದರೂ ಅತಿ ಬೇಗನೆ ನಂಬಿ ಜಂಟಿ ಖಾತೆಗಳನ್ನು ತೆರೆಯುವುದು ಅಥವಾ ಜವಾಬ್ದಾರಿ ಒಪ್ಪಿಸುವುದು ನಷ್ಟಕ್ಕೆ ಕಾರಣವಾಗಬಹುದು. ಈ ಮಧುರ ಮಾತುಗಳಿಗೆ ನೀವು ಆದಷ್ಟು ಮರುಳಾಗಬೇಡಿ. ಸಮಾಜದಲ್ಲಿ ಕೇವಲ ಸಕ್ಕರೆಯಂತಹ ಸಿಹಿ ಮಾತುಗಳನ್ನು ಆಡಿ ನಿಮ್ಮನ್ನು ಹೊಗಳುವ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ಕೆಟ್ಟ ಸ್ನೇಹಿತನನ್ನು ಎಂದಿಗೂ ನಂಬಬಾರದು. ಆದರೆ ಒಳ್ಳೆಯ ಸ್ನೇಹಿತನನ್ನು ಸಹ ಸಂಪೂರ್ಣವಾಗಿ ಪರೀಕ್ಷಿಸದೆ ಕುರುಡಾಗಿ ನಂಬಬಾರದು. ಏಕೆಂದರೆ ಯಾವುದೇ ಕಾರಣಕ್ಕಾದರೂ ಆ ಸ್ನೇಹದಲ್ಲಿ ಬಿರುಕು ಮೂಡಿದರೆ ನಿಮ್ಮ ರಹಸ್ಯಗಳೇ ನಿಮಗೆ ಮಾರಕವಾಗಬಹುದು. ಹಾಗಾಗಿ ಈ ಒಂದು ಚಾಣಕ್ಯ ನೀತಿಯು ಅಂದರೆ ಜುಲೈ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಅಕ್ಷರಶಃ ಅನ್ವಯಿಸುತ್ತೆ. ಸಹಿ ಮಾಡುವ ಮುನ್ನ ಪ್ರತಿಯೊಂದು ದಸ್ತಾವೇಜನ್ನು ಕೂಲಂಕುಷವಾಗಿ ಓದಿ. ಈ ತಿಂಗಳ ಮತ್ತೊಂದು ರೋಮಾಂಚನಕಾರಿ ಮತ್ತು ಸಕಾರಾತ್ಮಕ ಬದಲಾವಣೆ ಎಂದರೆ ಕಲಾಕಾರಕ ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರ ಗ್ರಹದ ನಡೆ. ಜುಲೈ 4ರಂದು ಶುಕ್ರನು ನಿಮ್ಮ ಸ್ವಂತ ರಾಶಿಗೆ ಅಂದರೆ ಪ್ರಥಮ ಭಾವಕ್ಕೆ ಲಗ್ನ ಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ ಮತ್ತು ಇಡೀ ತಿಂಗಳು ನಿಮ್ಮ ರಾಶಿಯಲ್ಲೇ ನೆಲೆಸ್ತಾನೆ. ಸಿಂಹ ರಾಶಿಗೆ ಶುಕ್ರನು 3ನೇ ಮನೆ ಅಂದರೆ ಪರಾಕ್ರಮ ಮತ್ತು 10ನೇ ಮನೆಗೆ ಅಂದರೆ ಕರ್ಮಭಾವ ಅಧಿಪತಿಯಾಗ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕರ್ಮಾಧಿಪತಿಯಾದ ಶುಕ್ರನು ಲಗ್ನ ಸ್ಥಾನಕ್ಕೆ ಬರ್ತಾನೋ ಆಗ ಆ ವ್ಯಕ್ತಿಯ ಒಟ್ಟಾರೆ ವ್ಯಕ್ತಿತ್ವದಲ್ಲಿ ಊಹಿಸಲಾಗದ ಬದಲಾವಣೆಗಳು ಕಂಡುಬರುತ್ತವೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ದೈವಿಕ ಆಕರ್ಷಣೆ, ಮುಖದಲ್ಲಿ ತೇಜಸ್ಸು ಮೂಡುತ್ತೆ. ಈ ಜನ ನಿಮ್ಮ ಮಾತುಗಳನ್ನು ಆಲಿಸಲು ಇಷ್ಟಪಡ್ತಾರೆ ಮತ್ತು ಸಮಾಜದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಎಲ್ಲರೂ ಗೌರವದಿಂದ ಗುರುತಿಸುತ್ತಾರೆ. ಸಾರ್ವಜನಿಕ ರಂಗ ರಾಜಕೀಯದಲ್ಲಿರುವವರಿಗೆ, ಸಮಾಜ ಸೇವಕರಿಗೆ ಈ ಸಮಯ ಅತ್ಯಂತ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಈ ಸಂವಹನ ಮತ್ತು ಕಲೆ ಅಂದರೆ ಯೂಟ್ಯೂಬರ್ಸ್ಗಳೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಕಂಟೆಂಟು ಕ್ರಿಯೇಟರ್ಸ್ಗಳು, ಸಾರ್ವಜನಿಕ ಭಾಷಣಕಾರರು, ಶಿಕ್ಷಕರು ಮತ್ತು ಈ ಒಂದು ಸಲಹೆಗಾರರಿಗೆ ಈ ಅವಧಿ ಸುವರ್ಣ ಯುಗದಂತೆ ಕೆಲಸ ಮಾಡುತ್ತೆ. ನಿಮ್ಮ ವಿಡಿಯೋಗಳು ಅಥವಾ ಕಲ್ಪನೆಗಳು ವೈರಲ್ ಆಗುವ ಸಾಧ್ಯತೆ ದಟ್ಟವಾಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿ, ಕಚೇರಿಯಲ್ಲಿ ನಿಮ್ಮ ಲೀಡರ್ಶಿಪ್ ಗುಣಗಳನ್ನು ಮೇಲಾಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಆದರೆ ಶುಕ್ರನು ಲಗ್ನಕ್ಕೆ ಬಂದಾಗ ಒಂದು ನಕಾರಾತ್ಮಕ ಗುಣವು ತಲೆದೂರುತ್ತೆ. ವ್ಯಕ್ತಿಯು ಅತಿಯಾದ ಆತ್ಮ ಪ್ರಶಂಸೆಗೆ ದಾಸನಾಗ್ತಾನೆ. ಯಾರಾದರೂ ನಿಮ್ಮನ್ನು ಹೊಗಳಿದರೆ ನೀವು ಉಬ್ಬಿ ಹೋಗ್ತೀರಾ ಮತ್ತು ಯಾರಾದರೂ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿದರೆ, ಟೀಕೆ ಮಾಡಿದರೆ ಅದನ್ನು ಸಹಿಸಿಕೊಳ್ಳಲು ನಿಮ್ಮ ಅಹಂಕಾರ ಅಡ್ಡಿ ಬರುತ್ತೆ.
ನೆನಪಿಡಿ, ಪ್ರಶಂಸೆಯನ್ನು ಸ್ವೀಕರಿಸಿ, ಆದರೆ ಅದನ್ನು ತಲೆಗೆ ನೀವು ಹತ್ತಿಸಿಕೊಳ್ಬೇಡಿ. ಅಹಂಕಾರವೇ ಪತನದ ಮೊದಲ ಈ ಹೆಜ್ಜೆ ಎಂಬುದನ್ನು ನೀವು ಮರೆಯದಿರಿ. ಗ್ರಹಗಳ ರಾಜಕುಮಾರ ಬುಧ ಮತ್ತು ಕಲಾಕಾರಕ ಶುಕ್ರನ ನಂತರ ಈಗ ನಮ್ಮ ಗಮನ ಅತ್ಯಂತ ಶಕ್ತಿಶಾಲಿ ಮತ್ತು ಸಾಹಸದ ಸಂಕೇತವಾದ ಮಂಗಳ ಗ್ರಹದ ಕಡೆ ತಿರುಗುತ್ತೆ. ಸಿಂಹ ರಾಶಿಯವರ ಪಾಲಿಗೆ ಮಂಗಳನು ಕೇವಲ ಸಾಮಾನ್ಯ ಗ್ರಹವಲ್ಲ. ಇವನು ನಿಮ್ಮ ಜಾತಕದ 4ನೇ ಮನೆ, ಸುಖಸ್ಥಾನ, ಭೂಮಿ, ವಾಹನ, ಆಸ್ತಿ ಮತ್ತು 9ನೇ ಮನೆಗೆ ಭಾಗ್ಯಸ್ಥಾನ ಅಧಿಪತಿಯಾಗಿದ್ದಾನೆ. ಅಂದರೆ ನಿಮ್ಮ ಸುಖ ಮತ್ತು ಅದೃಷ್ಟ ಎರಡನ್ನ ನಿರ್ಧರಿಸುವ ಪರಮ ರಾಜಯೋಗದ ಕಾರಕ ಗ್ರಹ ಮಂಗಳ. ಈ ಜುಲೈ ತಿಂಗಳಿನ ಪೂರ್ತಿ ಅವಧಿಯಲ್ಲಿ ಮಂಗಳನು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ, ಅಂದರೆ ಕರ್ಮಭಾವದಲ್ಲಿ, ವ್ಯವಹಾರ, ಉದ್ಯೋಗ ಮತ್ತು ಕೀರ್ತಿ ಸ್ಥಾನ ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದಾನೆ. ಭಾಗ್ಯಾಧಿಪತಿಯು ಕರ್ಮಸ್ಥಾನದಲ್ಲಿ ಕುಳಿತುಕೊಳ್ಳುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಲಕ್ಷ್ಮೀ ಯೋಗ ಹಾಗೂ ಕರ್ಮಭಾಗ್ಯ ಪ್ರಬಲ ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇದರ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಕುಳಿತಲ್ಲೇ ಅದೃಷ್ಟ ಸಿಗುವುದಿಲ್ಲ. ಭಾಗ್ಯ ಮತ್ತು ಕರ್ಮದ ಈ ಮಿಲನವು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತೆ. ಈ ತಿಂಗಳು ನಿಮಗೆ ಕುಳಿತಲ್ಲೇ ಅಥವಾ ಅದೃಷ್ಟದ ಭರವಸೆಯ ಮೇಲೆ ಸುಮ್ಮನೆ ಕಾಯುತ್ತಾ ಕೂತರೆ ಯಾವುದೇ ಲಾಭ ಸಿಗುವುದಿಲ್ಲ. ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ತಕ್ಷಣವೇ ಈ ಕಾರ್ಯ ಪ್ರವೃತ್ತರಾಗಬೇಕು. ನೀವು ಎಷ್ಟೇ ಶ್ರಮ ಪಟ್ಟರೂ ಅದೃಷ್ಟವು ಅದಕ್ಕಿಂತ 10 ಪಟ್ಟು ಹೆಚ್ಚಿನ ವೇಗದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ. ಸ್ಥಿರಾಸ್ತಿ ಮತ್ತು ವಾಹನ ಯೋಗ. 4ನೇ ಮನೆಯ ಅಧಿಪತಿಯು ಮಂಗಳನೇ ಆಗಿರುವುದರಿಂದ ಈ ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಹೊಸ ಮನೆ ಖರೀದಿಸಲು, ಜಮೀನು ಅಥವಾ ಸೈಟ್ ಬುಕ್ ಮಾಡಲು, ಅಥವಾ ದೀರ್ಘಕಾಲದ ಈ ಒಂದು ಕನಸಾಗಿದ್ದ ಸ್ವಂತ ವಾಹನವನ್ನು ಖರೀದಿಸಲು ಅತ್ಯುತ್ತಮವಾದ ಸುವರ್ಣಾವಕಾಶಗಳು ಒದಗಿ ಬರುತ್ತವೆ. ತಾಯಿಯ ಆರೋಗ್ಯ ಮತ್ತು ಕೌಟುಂಬಿಕ ಸುಖ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏನಾದರೂ ದೀರ್ಘಕಾಲದ ಸಮಸ್ಯೆಗಳಿದ್ರೆ ಈ ತಿಂಗಳು ಅದರಲ್ಲಿ ಸಕಾರಾತ್ಮಕ ಸುಧಾರಣೆ ಕಂಡುಬರುತ್ತೆ. ಈ ವೃಷಭ ರಾಶಿಯವರ ಅಂದರೆ ಸ್ಥಿರ ರಾಶಿಯಾಗಿದ್ದು ಶುಕ್ರನ ಮನೆಯಾಗಿದೆ. ವೈಭವವನ್ನು ಪಡೆಯಲು ಮಂಗಳನಂತಹ ಸಾಹಸ ಮತ್ತು ಧೈರ್ಯದ ಅವಶ್ಯಕತೆ ತುಂಬಾ ಇದೆ. ಶಾಸ್ತ್ರಗಳಲ್ಲಿ ಒಂದು ಪ್ರಸಿದ್ಧ ಸೂಕ್ತಿ ಇದೆ. ಈ ನಹಿ ಸುಪಸ್ಯ ಸಿಂಹಸ್ಯ ಪ್ರವಿಶಂಸಿ ಮುಖೆ ಮೃಗ. ಅಂದರೆ ಕಾಡಿನ ರಾಜನಾದ ಸಿಂಹವು ಮಲಗಿದ್ದರೆ ಜಿಂಕೆಯು ತಾನಾಗಿಯೇ ಬಂದು ಅದರ ಬಾಯಿಗೆ ಬೀಳುವುದಿಲ್ಲ. ಸಿಂಹವು ಹಸಿದಾಗ ಎದ್ದು ಓಡಲೇಬೇಕು, ಬೇಟೆಯಾಡಲೇಬೇಕು. ಹಾಗೆಯೇ ನಿಮ್ಮ ಜಾತಕ ಸಿಂಹ ರಾಶಿಯಾಗಿದ್ದು ಗ್ರಹಗಳು ಎಷ್ಟೇ ಬಲಿಷ್ಠವಾಗಿದ್ದರೂ ನಿಮ್ಮ ಪ್ರಯತ್ನವಿಲ್ಲದೆ ಯಶಸ್ಸು ನಿಮ್ಮದಾಗುವುದಿಲ್ಲ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದರೆ ಅರೆಬರೆ ಜ್ಞಾನಿಯವರು ಗುರುಗ್ರಹವು ಜಾತಕದ 12ನೇ ಮನೆಗೆ ದ್ವಾದಶ ಭಾವ ವ್ಯಯಸ್ಥಾನ ಬಂದ ತಕ್ಷಣ ಹೆದರಿಬಿಡುತ್ತಾರೆ. 12ನೇ ಮನೆ ಎಂದರೆ ಕೇವಲ ನಷ್ಟ, ಖರ್ಚು ಅಥವಾ ತೊಂದರೆ ಎಂದಷ್ಟೇ ಅವರು ಭಾವಿಸಿರ್ತಾರೆ. ಆದರೆ ಸಿಂಹರಾಶಿಯವರ ಜುಲೈ 2026ರ ಗ್ರಹಗತಿಯ ಪ್ರಕಾರ ದ್ವಾದಶ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯು ಉಚ್ಚಸ್ಥಿತಿಯಲ್ಲಿದ್ದಾನೆ. ಈ ಉಚ್ಚಸ್ಥಾನದ ಗುರುವು 12ನೇ ಮನೆಯಲ್ಲಿದ್ದಾಗ ಅದು ಅತ್ಯಂತ ವಿಶಿಷ್ಟವಾದ ಮತ್ತು ರಹಸ್ಯವಾದ ಫಲಗಳನ್ನು ನೀಡುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಸಂಕಷ್ಟ ಅಥವಾ ಆಪತ್ತು ಬರುವ ಮುನ್ನವೇ ಅದು ನಿಮಗೆ ತಿಳಿಯದಂತೆ ದೂರವಾಗುತ್ತೆ. ಕತ್ತಲೆಯ ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ಬೆಳಕು ಮೂಡಿದಂತೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಸಹಾಯ ಹಸ್ತ ಚಾಚುತ್ತಾನೆ. ನೀವು ದಿಕ್ಕುತೋಚದ ಸ್ಥಿತಿಯಲ್ಲಿದ್ದಾಗ ಹಠಾತ್ ಆಗಿ ನಿಮ್ಮ ಬುದ್ಧಿಗೆ ಈ ಹೊಸ ಆಲೋಚನೆ ಹೊಳೆಯುತ್ತೆ, ಅಥವಾ ಸರಿಯಾದ ಮಾರ್ಗದರ್ಶನ ಮಾಡುವ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗ್ತಾನೆ. ಕೆಲಸ ಮುಗಿದ ನಂತರ ಇದು ಹೇಗೆ ಸಾಧ್ಯವಾಯಿತಪ್ಪ ಎಂದು ನೀವೇ ಆಶ್ಚರ್ಯ ಪಡ್ತೀರ. ಇದು ಉಚ್ಚ ಗುರುವಿನ ಅದೃಶ್ಯ ಆಶೀರ್ವಾದ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಖರ್ಚುಗಳು. 12ನೇ ಮನೆ ಖರ್ಚಿನ ಸ್ಥಾನ ಹೌದು, ಆದರೆ ಗುರುವು ಇಲ್ಲಿರುವುದರಿಂದ ನಿಮ್ಮ ಹಣವು ಯಾವುದೇ ಕೆಟ್ಟ ವ್ಯಸನಗಳಿಗಾಗಲಿ ಅಥವಾ ಆಸ್ಪತ್ರೆಯ ವೆಚ್ಚಗಳಿಗಾಗಲಿ ಪೋಲಾಗುವುದಿಲ್ಲ. ಬದಲಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ತೀರ್ಥಯಾತ್ರೆಗಳು, ದಾನ ಧರ್ಮಗಳು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಶುಭ ಖರ್ಚುಗಳು ಆಗುತ್ತೆ. ಬ್ರಹ್ಮಾಂಡದ ನ್ಯಾಯಾಧೀಶರಾದ ಶನಿದೇವನು ಜುಲೈ ತಿಂಗಳಿನಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ, ಅಂದರೆ ಅಷ್ಟಮ ಭಾವದಲ್ಲಿ ಮೀನರಾಶಿ ಗೋಚರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಶನಿಯನ್ನು ಅತ್ಯಂತ ಜಾಗರೂಕವಾಗಿ ಇರಬೇಕಾದ ಸಮಯ ಎಂದು ಕರೆಯಲಾಗುತ್ತೆ. ಆದರೆ ಇದು ಕೇವಲ ಕಷ್ಟ ಕೊಡುವ ಸಮಯವಲ್ಲ, ಬದಲಾಗಿ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮತ್ತು ಮರುರೂಪಿಸುವ ಆಂತರಿಕ ರೂಪಾಂತರದ ಒಂದು ಕಾಲಾವಧಿಯಾಗಿದೆ.
ಅಷ್ಟಮ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳ ನಿಜವಾದ ಬಣ್ಣ ಈ ತಿಂಗಳು ಬಯಲಾಗುತ್ತೆ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇದ್ದಾರೆ ಎಂಬ ಕಹಿ ಸತ್ಯ ನಿಮಗರಿವಾಗುತ್ತೆ. ಕೆಲವು ಹಳೆಯ ನಂಬಿಕಸ್ಥ ಸಂಬಂಧಗಳು ಅಥವಾ ವ್ಯವಹಾರದ ಪಾಲುದಾರಿಕೆ ಈ ಸಮಯದಲ್ಲಿ ಮುರಿದು ಬೀಳಬಹುದು ಅಥವಾ ಬದಲಾಗಬಹುದು. ಇದನ್ನು ನಷ್ಟ ಎಂದು ಭಾವಿಸಬೇಡಿ. ಬ್ರಹ್ಮಾಂಡವು ನಿಮ್ಮ ಜೀವನದಲ್ಲಿ ಕಸವನ್ನು ಹೊರಹಾಕುತ್ತಿದೆ ಎಂದು ತಿಳಿಯಿರಿ. ಸಿಂಹ ರಾಶಿಯವರು ತಾವು ಸಾಗುತ್ತಿರುವ ಹಾದಿ, ಮಾಡುತ್ತಿರುವ ಉದ್ಯೋಗ ಅಥವಾ ವ್ಯಾಪಾರದ ಬಗ್ಗೆ ಈ ತಿಂಗಳು ಗಂಭೀರವಾಗಿ ಮರುಚಿಂತನೆ ಮಾಡಲಿದ್ದಾರೆ. ನಾನು ಮಾಡುತ್ತಿರುವುದು ಸರಿನಾ? ನನ್ನ ಭವಿಷ್ಯ ಎಲ್ಲಿದೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಈ ಆತ್ಮಾವಲೋಕನವು ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡುತ್ತೆ. ಈ ಜುಲೈ ತಿಂಗಳಿನಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು? ಗ್ರಹಗಳ ಈ ಒಂದು ಮಹಾ ಸಮ್ಮಿಲನ ಮತ್ತು ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಕೆಲವು ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕು. ಯಾವ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಅಹಂಕಾರ ಮತ್ತು ತೀಕ್ಷ್ಣ ಮಾತುಗಳು ಶುಕ್ರ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಯಾರೊಂದಿಗೂ ಕಠಿಣ ಅಥವಾ ಅವಹೇಳನಕಾರಿ ಮಾತುಗಳನ್ನು ಆಡಬೇಡಿ. ಆತುರದ ಸಹಿ ಮತ್ತು ಹೂಡಿಕೆ ಬುಧನು ವಕ್ರಿಯಾಗಿ ಇರುವುದರಿಂದ ಯಾವುದೇ ಆಸ್ತಿ ಪತ್ರಗಳು, ಬ್ಯಾಂಕ್ ಲೋನ್ ಫಾರ್ಮ್ಗಳು ಮತ್ತು ಒಂದು ಬಿಸ್ನೆಸ್ ಒಪ್ಪಂದಗಳಿಗೆ ಕಣ್ಣು ಮುಚ್ಚಿ ಸಹಿಯಂತೂ ಮಾಡಲೇಬೇಡಿ. ಈ ನನ್ನ ಗ್ರಹಗಳು ಚೆನ್ನಾಗಿವೆ, ಅದೃಷ್ಟ ತಾನಾಗಿಯೇ ಬರುತ್ತೆ ಎಂದು ನೀವು ಮಲಗಬೇಡಿ. ಮಂಗಳನು ನಿಮಗೆ ಶ್ರಮ ಪಡಲು ಆದೇಶಿಸುತ್ತಾನೆ. ಯಾವ ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಬೇಕು ಅಂದರೆ ನಿಮ್ಮ ಹಳೆಯ ಪ್ರಭಾವಿ ಸಂಪರ್ಕಗಳನ್ನು ಮರು ಸಕ್ರಿಯಗೊಳಿಸಿ. ಜನರನ್ನು ಭೇಟಿಯಾಗಿ ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಹೊಸ ತಂತ್ರಜ್ಞಾನ ಅಥವಾ ಕೌಶಲ್ಯವನ್ನು ಕಲಿಯಲು ಈ ತಿಂಗಳು ಅತ್ಯುತ್ತಮವಾಗಿದೆ. ಯಾವುದೇ ಹೊಸ ಬಿಸ್ನೆಸ್ ಪ್ರಸ್ತಾಪ ಅಥವಾ ಉದ್ಯೋಗದ ಅವಕಾಶ ಬಂದರೆ ಅದನ್ನು ಮುಂದೂಡದೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವನು ಆಗಿರುವುದರಿಂದ ಜುಲೈ ತಿಂಗಳ ಸಂಪೂರ್ಣ ಸಕಾರಾತ್ಮಕ ಫಲಗಳನ್ನು ಪಡೆಯಲು ನೀವು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಸೂರ್ಯದೇವನಿಗೆ ಆರ್ಘ್ಯವನ್ನು ಅಂದರೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸುವುದು ನೀಡಿ. ಆ ನೀರಿಗೆ ಒಂದು ಚಿಟಿಕೆ ಕುಂಕುಮ ಅಥವಾ ಈ ರೋಲಿಯನ್ನು ಹಾಕಿಕೊಳ್ಳಿ. ಆರ್ಘ್ಯವನ್ನು ನೀಡುವಾಗ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ನೀವು ಜಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸ, ಕೀರ್ತಿ ಮತ್ತು ಆರೋಗ್ಯವನ್ನು 100 ಪಟ್ಟು ಹೆಚ್ಚಿಸುತ್ತೆ. ಈ ಪ್ರಕೃತಿಯ ನಿಯಮದಂತೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ಕರ್ಮಫಲ ಮತ್ತು ಈ ಒಂದು ಕಾಲಚಕ್ರದ ಏರಿಳಿತಗಳನ್ನು ಎದುರಿಸಲೇಬೇಕು. ಅದರಲ್ಲೂ ನವಗ್ರಹಗಳ ಅಧಿಪತಿಯಾದ ಸೂರ್ಯದೇವನ ಆಳ್ವಿಕೆಗೆ ಒಳಪಡುವ ಸಿಂಹರಾಶಿ ಜಾತಕದವರ ಜೀವನವೇ ಒಂದು ರೋಚಕ ಇತಿಹಾಸ ಅಂತಲೇ ಅನ್ನಬಹುದು. ಸಿಂಹರಾಶಿಯವರ ಅಂತರಾಳದಲ್ಲಿ ಹುದುಗಿರುವ ಈ ಸಿಂಹದಂತಹ ಒಂದು ಗಾಂಭೀರ್ಯ, ಉದಾರತೆ ಮತ್ತು ಈ ಒಂದು ಪ್ರೀತಿಯನ್ನು ಈ ಸ್ವಾರ್ಥ ಪ್ರಪಂಚವು ಹಲವು ಬಾರಿ ದುರುಪಯೋಗ ಪಡಿಸಿಕೊಂಡಿದೆ. ನೀವು ಹಗಲಿರುಳು ಕಷ್ಟಪಟ್ಟು ದುಡಿದಿದ್ರಿ, ಪ್ರೀತಿಸಿದವರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ರಿ. ಆದರೆ ಅಂತಿಮವಾಗಿ ನಿಮಗೆ ಸಿಕ್ಕಿದ್ದು ಏನು? ಕೇವಲ ನಂಬಿಕೆ ದ್ರೋಹ, ಅಪಮಾನ, ಏಕಾಂಗಿತನ ಮತ್ತು ಕಣ್ಣೀರು ಮಾತ್ರ. ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ಮೌನ ಆವರಿಸಿದೆ. ಪ್ರತಿಯೊಬ್ಬರಿಗೂ ಹೆಗಲು ಕೊಟ್ಟ ನೀವು ನಿಮಗೊಂದು ಆಸರೆ ಬೇಕೆಂದಾಗ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಭಗವಂತನು ನಿಮ್ಮ ಕಠಿಣ ಪರೀಕ್ಷೆಯ ದಿನಗಳಿಗೆ ಮುಕ್ತಿ ಹಾಡಲು ನಿರ್ಧರಿಸಿದ್ದಾನೆ. ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮಗಾಗಿ ಒಂದು ಅದ್ಭುತವಾದ ತಿರುವನ್ನು ಸೃಷ್ಟಿಸಿವೆ. ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಆ ಒಂದು ವಿಶೇಷ ವ್ಯಕ್ತಿಯ ಪ್ರವೇಶ ನಿಮ್ಮ ಬದುಕಿಗೆ ಆಗುತ್ತೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಮತ್ತು ಕರ್ಮದ ಲೆಕ್ಕಾಚಾರದ ಒಂದು ಫಲ. ಆ ದಿವ್ಯ ಸಂಬಂಧವು ನಿಮ್ಮ ಜೀವನದ ಹೊಸ್ತಿಲನ್ನು ದಾಟುವ ಮುನ್ನ ಪ್ರಕೃತಿಯು ನಿಮಗೆ ನೀಡುವ 10 ಅತ್ಯಂತ ಸ್ಪಷ್ಟವಾದ ಮತ್ತು ದೈವಿಕ ಸಂಕೇತಗಳನ್ನು ಆಳವಾದ ವಿಶ್ಲೇಷಣೆ ನಾವು ನೋಡೋಣ. ಈ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಅಸ್ಥಿರತೆ, ಅನಗತ್ಯ ಭಯ ಮತ್ತು ರಾತ್ರಿಯ ನಿದ್ದೆಗೆಡಿಸುತ್ತಿದ್ದ ಆತಂಕಗಳು ಹಠಾತ್ತಾಗಿ ಮಾಯವಾಗುತ್ತೆ. ನಿಮ್ಮ ಹೃದಯದಲ್ಲಿ ಈಗ ಒಂದು ವಿಚಿತ್ರವಾದ ಆದರೆ ಅತ್ಯಂತ ಹಿತಕರವಾದ ಶಾಂತಿ ನೆಲೆಸುತ್ತೆ. ನಿಮ್ಮ ತಲೆಯ ಮೇಲಿದ್ದ 100 ಜವಾಬ್ದಾರಿಗಳ ಮತ್ತು ಕಷ್ಟಗಳ ಭಾರವನ್ನು ಯಾರೋ ಒಬ್ಬರು ತಮ್ಮ ಹೆಗಲಿಗೆ ತೆಗೆದುಕೊಳ್ತಾರೆ ಎಂಬಂತಹ ಹಗುರವಾದ
ಭಾವನೆ ಮೂಡುತ್ತೆ. ಇದು ನಿಮ್ಮ ಆತ್ಮವು ಆ ವಿಶೇಷ ವ್ಯಕ್ತಿಯ ಆತ್ಮದೊಂದಿಗೆ ಆಂತರಿಕವಾಗಿ ಸಂಪರ್ಕ ಹೊಂದುತ್ತಿದೆ ಎಂಬುದರ ಮೊದಲ ಮಹತ್ತರ ಸಂಕೇತವಾಗಿದೆ. ನೀವು ಆ ವ್ಯಕ್ತಿಯ ಬಗ್ಗೆ ಯೋಚಿಸಿದಾಗ ಅಥವಾ ಅವರು ನಿಮ್ಮ ಆಲೋಚನೆಯ ಪರಿಧಿಗೆ ಬಂದಾಗ ಯಾವುದೇ ಗೊಂದಲಗಳಿಲ್ಲದೆ ನಿರಾಳತೆ ನಿಮ್ಮದಾಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಮತ್ತೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಷಾಢ ಮಾಸದಲ್ಲಿ ನಾವು ಯಾವುದೇ ತರಹದ ಈ ದೀಪಗಳನ್ನು ನೀವು ಮನೆಯಲ್ಲಿ ಈ ದೀಪ ಹಚ್ಚಿದ್ರೆ ತುಂಬಾನೇ ಮನೆಯಲ್ಲಿ ಒಳ್ಳೇದಾಗುತ್ತೆ, ಏಳಿಗೆ ಆಗುತ್ತೆ, ಮತ್ತೆ ಅದೃಷ್ಟ ಅನ್ನೋದು ನಿಮ್ಗೆ ಕೂಡಿ ಬರುತ್ತೆ. ಗೆಲುವು ಅನ್ನೋದು ನಿಮ್ಗೆ ಜೀವನದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಗೆಲುವು ಅನ್ನೋದು ನೀವು ನೋಡ್ತಾ ಹೋಗ್ತೀರಾ. ಅದರಲ್ಲೂ ಕೂಡ ಈ ಮನೆಯಲ್ಲಿ ಎಲ್ಲಾರ ಮನೆಯಲ್ಲೂ ಈ ಹಣದ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಆಷಾಢ ಮಾಸದಲ್ಲಿ ಈ ಚಾಮುಂಡೇಶ್ವರಿಗೆ ಈ ದೀಪವನ್ನು ಹಚ್ಚಿ ಬೆಳಗಿಸುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಈ ದೀಪಾರಾಧನೆಯನ್ನ ಮಾಡಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಪ್ಲೀಸ್ ಕಮೆಂಟ್ ನಲ್ಲಿ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.